ಅವನಿಗೆ ಹೊರಗೆ ಹಾಕ್ತೀನಿ ರೊಕ್ಕದ ಬೆಲೆ ಅವ್ನಿಗೆ ಗೊತ್ತಾಗ್ಬೇಕ. ನೀ ಏನ್ರ ಕಾಯಿಕು ಎಲ್ಲ ಕತ್ತ ನಿನಗ ಅವ್ನಿಗೆ ಕಲ್ತೆ ಹೊರಗೆ ಹಾಕ್ಬಿಡ್ತೀನಿ. ಸುಮ್ ಗಪ್ಪ ಕುಂದ್ರಬೇಕು. ನಾ ಏನ್ ಅಂದಿದ್ದಲ್ಲ ನಾನು ಕೇಳ್ಕೊಂಡ್ ಸಾಕಾಗ್ಯದ ನಿಮ್ಗ. ಇಟ್ಟು ಅಲ್ಲ ಫಿಟ್ಟಿಂಗ್ ಅವನೇ ಇಟ್ಟಾನ ಶೆಟ್ಟಿನೇ ಮಾಡ್ಯಾನಿರಿ. ದಿನ ಮುಚ್ಚ ಹಾಕೊಂಡ್ ಹೋಗಿದ್ದೆ ಇರ್ಲಿ ಮಗ ಅಂತ ಹೇಳಿ. ಇನ್ನ ಇವನ್ ಮುಂದ ನಮ್ದೇನು ಆಟ ನಡೀತದ. ನಮ್ ಹೊರಗೆ ಹಾಕ್ತಾನ. ಏನ್ ಹೇಳ್ತೀನಿ ಇಲ್ರಿ ನೋಡ್ರಿ ಓಡಿ ಹೊಂಟಿದ್ರಿ ಇಲ್ಲಿ ಹೊಂಟ ನೋಡಿ ಹೇಳ್ರಿ ಅವನಿಗೆ ತಂದಿನ ಹಿಡ್ಕೊಂಡ್ ಬಂದಿನ್ರಿ. ಯಾವ ಕೆಲಸ ಮಾಡತ್ತ ನೋಡಕ್ ಸ್ವಲ್ಪ ನಾಲೆಜ್ ಅದ ನಿನಗ. ಮಾಡ್ಬೇಕು ಮಾಡಬೇಕು ಏನು ಮನ್ಸಿ ಬಂದ ಮಾಡ್ಲತ್ತ. ನೀನ್ ಹೇಳೋರ್ ಕೇಳೋರ್ ಯಾರಿಲ್ಲ. ನನ್ನ ಒಬ್ಬ ಮಗ ಅಂತೇಳಿ ಅಪ್ರೂವ್ ಮಾಡೋದ್ ಹೆಚ್ಚಿಗೆ ಐತ ನಿಂದ. ಇಲ್ಲಪ್ಪ ಆಳೆಗಳು ಏನ್ ಆಳಿಗಳು ಎತ್ತಿನ ಮೇ ಸಲಿಗಿ ಇಲ್ರಿ ಎತ್ತಿನ ಮೈ ಎಲ್ಲ ತೊಳೆದ್ ಕಳ್ಸಿವ. ನೀನು ಮಾರಿ ಬಿಟ್ಟಂಗೆ ಬರ್ತು ಸಟ್ಟ. ಮನ್ಸಿ ಬಂದ ಮಾಡಕತ್ರಿ ಇಬ್ರು ಕಲ್ತ್ಗೆ. ಕೇಳ್ರಿ ಅವನಿಗೆ ಎತ್ಕೊಳ್ ಸಮೀರ ಹೋಗ್ಯಾನ ಎತ್ಕೊಳ್ ಮೈ ತೊಳ್ದ ಅಂತ ಹೇಳ್ತಾನವ. ಅಲ್ಲೋ ಮತ್ತೆ ಕೇಳಣ ಎತ್ಕೊಳ್ ಬಲ್ಲಿ ಹೋಗಿನ ತಿಳಿತಿಲ್ಲ ನನಗ. ಇಲ್ಲಪ್ಪ ತೊಳಿಬೇಕತ್ತ ಹಿಡ್ಕೊಂಡ್ ಹೋಗ್ಬೇಕತ್ತ ಹೊಂಟಿದ್ದೆ. ಅಲ್ಲಿ ಹುಡುಗರು ಬಂದು ಅವ್ರಿಗೆ ಹೇಳಿಕೆ ತೊಳಕೆ ಹೇರ್ ಗಾಡ್ಯಾಗ ಹೇಳಿ ನೀವತ್ತ ಅಲ್ಲಿ ಯಾರು ಹೋಗ್ಯಾವಲ್ಲ. ಹಿಂಗಾದ್ರೂ ಬುದ್ಧಿ ಬರ್ಲಾ. ನಿನಗ್ ಒದ್ ಹೊರಗೆ ಹಾಕದಾಗೆ ಬುದ್ಧಿ ಬರ್ತದ. ಒಟ್ಟು ಸಲಿಗೆ ತೋಲಕತ್ತಿದ್ದೀನಿ. ಈ ಸೀದಾ ಒದ್ ಮನಿ ಬಿಟ್ಟು ಹೊರಗೆ ಹೋಗ್ಬಿಡನಿ. ಮನ್ಯಾಗ ಇದ್ದೆ ತಿಳ್ಕೊ ಗ್ಯಾರಂಟಿ ಹಚ್ಚಿ ಕೊಡ್ತೀನಿ. ಅವ್ನಿಗೆ ಒಂದೇ ಚಾನಿ ಮಾಡಿ ಕೂಳ್ ಹಾಕದಲ್ಲಿ ಅವ್ನಿಗೆ ಕರೆಯೋದಲ್ಲಿ ಮಾಡ್ಲಕತ್ತ ತಿಳ್ಕೊ ಅಡು ಮಾರಿ ಬಿಡ್ತೀನಿ ನಿನಗೆ ಏಟ. ಅವ ದಿನ ಹೊರಗೆ ಆಗ್ಬೇಕು. ದಿನ 100 ರೂಪಾಯಿ ನಿನ್ ಕೈಯ ತಂದು ಕೊಟ್ಟನಂದ್ರೆ ಕೂಳ್ ತಂದು ಹಾಕೋನಿಗೆ. ಅವ್ನಿಗೆ ಗೊತ್ತಾಗ್ಬೇಕು ಕಷ್ಟದ ಬಲಿ ಏನದ ಅನ್ನೋದು. ಅವ್ರಿಬ್ರು ಎಂತ ಪರಿಸ್ಥಿತಿಯಾಗ ಬೆಳ್ದಾರ ನಿನಗೇನ್ ಗೊತ್ತದ. ನೀನ ಎಂತ ಮನಿ ತಾನಿತ್ತು ಎಂತ ಮನಿ ಆಗ್ಯದ ಎಲ್ಲಿ ಅದ ನಿನ್ ಖ್ಯಾಲ. ಅಪ್ರೂಪ್ ಮಾಡೋಣ ಪೂರಾ ತಲೆ ಮೇಲೆ ಕುಂದ್ರಲಕತ್ತಿದ್ದೀನಿ. ಯಾರ್ದ್ರ ಮರ್ಯಾದೆ ಕಳೆಯವ. ಸೀದಾ ಹೊರಗೆ ಹೋಗ್ಬಿಡಿ ನೀಗ. ಹೇಳೀಗ ಯಾವ್ದೊರಗ ನಡಿ ಕಡೆ ಚಾನಿ ಮನೆಗೆ ಅವನಿಗೆ ಒಂದೇ ತಂದು ಮನಿ ಕರ್ ಕೂಳ್ ಹಾಕದೆ ತಕೋ ನಿನ್ನ ಹೊರಗೆ ಹಾಕಿಬಿಡ್ತೀನಿ ಕಡೆ. ಹೊಟ್ಟೆ ಹೊಳ್ಳಿ ಬರ್ಬೇಡ ನೀ ಮನಿಗೆ. ಸಲಿಗಿ ತೊಂದ್ರ ಇವ್ರು ಬರೀ ಸಲಿಗಿ. ನೋಡು ಯಾಕಡೆ ಹೋದ ಏನ್ರ ಮಾಡ್ಕೊಳಂಗ ಜೂಕ ಅವ ರೀ ಅವ ಯಾರಿಗಿರಿ ಒಯ್ದು ಏನ್ರ ಮಾಡಂಗ ನಾವ ಏನ್ ಮಾಡ್ಕೊತಂದ್ರಿ. ಹೋಗೋ ಶೆಟ್ಟಿ ಹೋಗು ಏನ್ರ ಮಾಡ್ಕೊಳಂಗ ಹೋಗು. ಅವನಿಗೆ ನಾ ಏನು ಮಾಡಲ್ರಿ. ಹೋಗ್ಯಾನ ಬಾಳ್ ಚಲೋ ಆಗ್ಯದ. ಕಿರಿಕಿರಿ ಹೋಗಪ್ಪ ಹೋಗು. ನಿನಗೇನು ನಾನು ಹೊಟ್ಟೆ ಉರಿತದ ಹೋಗು. ಅಲ್ಲ ಇಟ್ಟು ಅಂದಿದ್ನು ಮತ್ತ ಕಳ್ ಜೊಗ್ಗೆ ಬಿಡ್ತದ ನಿನ್ಗ. ಅಲ್ರಿ ಹಿಂಗ ತಡ ಬೈದ್ರ ವಯಸ್ಸಿಗೆ ಬಂದ ಮಗ ಅದನ್ನ ಅವನಿಗೆ ಮನಸ್ಸಿಗೆ ಬೇಜಾರಾಗಲ್ಲ. ಅಲ್ಲ ಇಬ್ರು ಅಪ್ರೂಪ್ ಮಾಡ್ದೇವಂದ್ರ ಹುಷಾರ್ ಎಂದ ಆಗ್ಬೇಕವ. ಜವಾಬ್ದಾರ ಅನ್ನೋದು ಯಾವಾಗ ಬರ್ಬೇಕು ಅವನಿಗೆ. ಮತ್ ನೀನು ಅಪ್ರೂಪ್ ಮಾಡಿದ್ರ ನಾನು ಅಪ್ರೂಪ್ ಮಾಡಿದ್ರ ಹೆಂಗ ಮುಂದ್ ಗತಿ. ಅವನಿಗೆ ತಿಳಿಲಿ ಮನಿ ಬಿಟ್ಟು ಹೊರಗೆ ಹಾಕಿನಿ. ಅದನ್ನು ಕರೆರೇ ಬಿಡ್ರಿ. ನೀವು ಮಾಡೋದು ಒಂದ್ ಮತ್ತೆ ಕರೆನೇ ರೀ. ಅಂದ್ರು ದುಡಿಲಾರ ಮಗ ಆದ್ರಿ. ಅವ ಅನುಭವ ಆಲಿ ಅದು. ಅನುಭವ ಆಲಿ ಅಂತೇಳಿ ನಾನು ಬಿಟ್ಬಿಟ್ಟಿನಿಗ. ಅವನಿಗೆ ಅನುಭವ ಆಗ್ಬೇಕು ಅವನಿಗೆ ಅದು. ಅವ ರೊಕ್ಕ ನಿನ್ನ ಕೈ ಬೇಡ. ನೀನು ಮಗನ ಕಳ್ ಜಗ್ಗಕ್ಕೆ ಕಾಂತಿ. ಸೀದಾ ನನ್ನ ಕೈ ತಂದು ಕೊಡ್ಬೇಕು ರೊಕ್ಕ. ಇಲ್ಲಿ ಕೇಳ ಅವನಿಗೆ ನೋಡ್ತೇಲಿ ನನ್ನ ಕೈಯ ಸೀದಾ ರೊಕ್ಕ ತಂದು ಕೊಡ್ಬೇಕು. ದಿನ 100 ರೂಪಾಯಿ ಒಂದ್ ತಂದು ನನ್ನ ಕೈಗೆ ತಂದು ಕೊಡ್ಬೇಕು. ನಿನ್ನ ಕೈಯ ತಂದು ಕೊಟ್ಟನ ನಿನ್ನ ಬಲಿ ಏನ್ ರೊಕ್ಕ ಕಟ್ಟವ್ ತಕೋ. ಆ ಟೆಜಿರ್ ಚಾವಿನ ಕಸ್ಕೋತಿನ. ಸೀದಾ ನನ್ನ ಕೈ ತಂದು ಕೊಡಕವ ಅಂದಾಗ ಮಣಿತಾನವ. ಹೋಗ ಏನ್ರ ಅಡಿಗೆ ಪಿಡಿಗೆ ಮಾಡೋರಿ. ಸಾಕಾಯ್ತು ಇವ್ರ ಕಾಲಾಗ. ಏನ್ ಮಾಡಿದ್ರ ಅಟ್ಟಿ ಅದಕ್ಕ. ನಮ್ಮ ಹೊಟ್ಟೆ ಹಸಿಲಾಕತ್ತು. ನಮ್ಮ ಅಪ್ಪರ ಹಿಂಗಂದ ಏನ್ ಮಾಡ್ಬೇಕು ನಾವು. 100 ರೂಪಾಯಿ ಅವನು ನಮ್ಮ ಮಗು ಕೇಳ ಇವತ್ತ ಬರಬರಿ ಹಾಕದಂದ್ರ. ಏವಾ ಇದು 100 ರೂಪಾಯಿದು ಕೊಡ್ಬೆ. ಅಪ್ಪರ ಊಟ ಮಾಡ್ಬಿಡೋಣ ಅಂತ ಹೊಟ್ಟೆ ಹಸಿಲಾಗತ್ತ. ಯಾವ ಮಾಡ್ಲಪ್ಪ ನನ್ ಬಲಿ ತೇಜ್ರ ಕ್ಯಾವಿನೇ ಕಸ್ಕೊಂಡ್ಬಿಟ್ಟಾನ. ನಾ ಏನೇನು ತಂಬಾಕ್ ಚೀಲ ಇಟ್ಕೊಳೆ ಟೇಜರನ್ನೇ ತೆಗೆದು ಕೊಡ್ತಿದ್ದೆ ನಿನ್ ಕೈಯಾಗ. ಊಟಕ್ಕರ ಹಾಕೊಡು ನಡಿ. ಅಪ್ಪಿಲಿಗೆ ಹೊಟ್ಟೆ ಹಸಿಲಾಗತ್ತ ನನಗ. ಶೆಟ್ಟಿ ಬಾಗ್ಲಿಗೆ ಶೆಟದಾನವ. ಶೆಟ್ಟದ ಬಂದ್ ಬೀಳಿ ನಿಮ್ಮ ಅಪ್ಪನ ಮುಂದ ಎಲ್ಲ ಹೇಳ್ದವ ಅವನಿ. ಹ್ಯಾಂಗ ಮಾಡ್ಲಿ. ಹೊಟ್ಟೆ ಹಸಿಯಾಗತ್ತದ ಬೇ. ಬಾಳ ಮುಂಜಾನೆ ನಾಷ್ಟಾ ಮಾಡಿಲ್ಲ. ಹ್ಯಾಂಗ ಮಾಡ್ಲಪ್ಪ. 100 ರೂಪಾಯಿ ಕೊಡು. ನಾ ಅಪ್ಪನ ಕೈ ಕೊಟ್ಟನೆ ಅಂದ್ರೆ ಊಟಕ್ಕೆ ಹಾಕಿ ಕೊಡುತ್ತ ನಾವು ಕೊಡಾಕತ್ತೈತ. ಇದು ಒಂದೇ 100 ರೂಪಾಯಿ ಅದ. ಮತ್ತ ನಾ ಕೊಟ್ಟಿನ ಹೇಳಿ ಗಿಳಿ ಹೊಟ್ಟೆ ಹೇಳ್ಬೇಡ. ನಾ ದುಡ್ಕೊಂಡ್ ಬಂದಿನಪ್ಪ ಅಂತ ಹೇಳಿ ಕೊಡು. ಏನು ಕೊಟ್ಟ ಬಾ ಅಲ್ಲಿ ಉಳ್ಳ ಕೊಡ್ತೀನಿ ಅತನ. ಏನು ಜಲ್ದಿ ಬಾ.
ಅವನ ಹತ್ತಿ ಎರಗದಿಲ್ಲ ಏನಿಲ್ಲ ಮನ್ಯಾಗ ಗಾಡಿ ಇಟ್ಕೊಂಡು ಬರೀ ತಿರ್ಗದೆ ಮಗ ಸಾಕ್ ನನಗ ಅವನು ಎಟ್ಟದ್ ಮಾಡ್ತವ. ಬಾ ಬಂದಿ ಏನ್ ಮಾಡಿ ಬಂದಿ? ₹100 ಕೊಟ್ಟರು ನೀ ಕೆಲ್ಸಕ್ಕೆ ಹೋಗಿ ₹100 ತಂದ್ರು ನೋಡಮ್ಮ. ₹100 ಅಲ್ಲಿ ಬಕೆಟ್ ಅದಲ್ಲ ಆ ಬಕೆಟ್ ತೊಂಬೋಗಿ ಹೋಗ. ಊಟ ಮಾಡಕ್ ಹೋಗ್ಲಪ್ಪ. ನೀರವಲ್ಲ ಅದ್ ₹100 ಅದ್ರಾಗ ಹಾಕು. ಹೋ ನೋಡಿ ವಾ ನನ್ನ ಮಗ ದುಡಿದು ₹100 ತಂದಾನ. ಖುಷಿ ಆಯ್ತು. ಇನ್ನ 2 ದಿನ ಕಾಡಿಸ್ತೀನಿ ಅವನಿಗೆ. ಖುಷಿ ಮಾತಾ ಶೆಟ್ಟಿ ಯಾಕ ಗಾಡಿ ಸುಡಿ ಬಂದಿಲ್ಲ ಒಮ್ಮೆ? ಇಲ್ಲ ನೀವು ಹಿಂಗ ಏನೋ ಇದು ಖುಷಿನಾಗಿ ನಿಂತಿದ್ರಲ್ಲ. ಏನಿಲ್ಲ ಅದು ಪರ್ಸನಲ್ ನಿಂದ ಏನ್ ಹೇಳು. ನಾ ಖುಷಿ ಸುದ್ದಿನೇ ತಗೊಂಡ್ ಬಂದಿನಿ. ಏನಂತ ಬರೀ ಎತ್ಕೊಳ ಒಂದ್ ತೊಲಿ ಬಂಗಾರ ಗೆದ್ಕೊಂಡ್ ಬಂದ್ರಿ. ಅವು ಗೆದ್ಕೊಂಡ್ ಬರೋಕ್ಕಿಂತ ಮೊದಲು ದೊಡ್ಡ ಖುಷಿ ನನಗಾಗೈತಿ. ಅವ್ ಗೆದಕ್ ಬರ್ತಾವ ಗೊತ್ತಿತ್ತು ನನಗ. ಅಲ್ಲೋ ಶೆಟ್ಟಿ ಗೆದ್ದು ಬರ್ತಾವ ನನಗೆಲ್ಲ ಕನ್ಫರ್ಮ್ ಐತು. ಗಾಡಿಗೆ ಹೇರಾಗೆ ಗೊತ್ತಾಗ್ಯದ ನನಗ. ಅದೊಂದ್ ಖುಷಿ. ನನ್ನ ಮಗ ಇವತ್ತು ₹100 ದುಡ್ದು ಬಂದಾನ. ಅದು ಡಬಲ್ ಖುಷಿ ಆಗ್ಬಿಟ್ಟದ. ಗಣಂದರಿ ಕೆಲ್ಸ ₹100 ಯಾರು ದೋಸ್ತರ ಬಲ್ಲಿ ಇಸ್ಕೊಂಡ್ ಬಂದಿರ್ಬೇಕು. ಇನ್ ಮನ್ಯಾಗ ಕಿಮ್ಮತ್ ಕಳಿತಾರ ಅಂತೇಳಿ. ದೋಸ್ತರ ಬಲ್ಲಿ ಹೆಂಗ ಇಸ್ಕೊಂಬತ್ತಾರ? ನನ್ನ ಮುಂದ್ ಸುಳ್ಳು ಆಡಂಗಿಲ್ಲ. ನೋಡೋಣಲ್ಲ ನಾಳೆಗೆ ತರ್ಲಿ ₹100. ಅವ ತರ್ದಂತೆ ಬಕೆಟ್ನ ಹಾಕಿ ₹100. ಇವತ್ತು ಬಕೆಟ್ ಹಾಕಿರಲ್ಲ, ನಾಳೆಗೆ ನೋಡೋಣ ಎಲ್ಲಿ ತರ್ತಾನ ₹100. ಅದಕ್ಕೆ ನೋಡೋ ಸಲಂದೆ ಬಕೆಟ್ ಹಾಕಿನಿ. ಇಸ್ರಾಗ 100 ಇರ್ತಾವ, ಅವೇ ತಗೊಂಡ್ ಹೋಗಿರ್ತಾನ. ಅವು ಇವತ್ ತಂದ್ ಕೊಟ್ಟಾನ. ನನ್ನ ಮಗ ಎಂದು ಸುಳ್ಳು ಆಡಂಗಿಲ್ಲ. ನೋಡೋಣಲ್ಲ ನೋಡಕತ್ತಿ ಅವಂದ್ ಏನ ಇಟ್ಟಿದ್ದವ ಇಟ್ಟು ಹಿಡ್ದು ನೋಡ್ಕೊತ ಬಂದಿದ್ರಿ ಅವನಿಗೆ ಎಟ್ರದವ ಅನ್ನೋದು. ನೋಡಮ್ ಗೆದ್ದು ಹೊಂಟಾವತ. ಗೆದ್ದು ಬಂದ್ರಿ ಒಂದ್ ಕೆಲಸ ಮಾಡು, ಅವ್ರ ಏನೇನ್ ವ್ಯವಸ್ಥೆ ಬೇಕಾತ ಎತ್ಕೊಳಕ್ ಬರೋಣ ಹೇಳಿನ್ರಿ. ಎಲ್ಲ ಹಲಗಿ ಅವ್ರಿಗೆ ಬಾಜಾದವ್ರಿಗೆ ಎಲ್ಲಾರಿಗೆ ಹೇಳಿಟ್ಟಿನ್ರಿ. ಮಂದಿ ಹೇಳಿಡಿಕೆ ಆ ಕಡೆ ಊರ್ದಿಂದ ಆ ಕಡೆ ಮೆರವಣಿಗೆ ಮಾಡಿಸು. ಈ ಕಡೆ ಆಳ್ಗಳ ಕಡೆ ನೋಡ್ಕೊತೀನಿ. ನನ್ನ ಮಗ ದುಡ್ದು ಬಂದಿದ್ದು ನಾಳೆ ಒಂದಿನ ದುಡ್ದು ಬರ್ತಾನೆ ತಂದನ. ನೋಡಮ್ ಅಲ್ಲಿ ಹತ್ತಿ ಪೂರ ಎಲ್ಲ ಒಟ್ಟು ಹೊರಗೆ ಸಾಕ್ತಿ ಬಿಡು. ಇಲ್ರಿ ಇದಕ್ಕೆ ನೇವ್ ನೋಡ್ದ್ ಬಿಡನ್ರಿ. ಆಯ್ತು ಬಾ ನೋಡ. ಮತ್ತೆ ₹100 ಕೊಟ್ಟೆ ಒಯ್ದಾರ ಅಪ್ಪನ ಕೈಯಾಗ ಕೊಟ್ಟ. ನಾಳೆಗೆ ಹೆಂಗೆ ಮಾಡ್ತಾನೆ ನೀನು? ದಿನ ₹100 ಕೊಡು ಹೊಟ್ಟೆ ಉಣ್ಣುವಂತ ಅವ್ರ ಅಪ್ಪ ಹೇಳ್ಯಾನ. ನಾಳೆ ಕೊಡ್ಲಕ್ಕ ನನ್ನ ಬಳಿ ಇಲ್ಲ. ಯಾಕಂದ್ರೆ ಟೀಜರಿ ಕೀಲಿನೇ ಅವ್ರ ಅಪ್ಪ ಇಸ್ಕೊಂಡಾನ. ಹ್ಯಾಂಗೆ ಮಾಡ್ತದ ಹ್ಯಾಂಗಿಲ್ಲ ಮಗ. ಇಂಥ ಬಿಸಿಲಾಗಿ ಎಲ್ಲಿ ದುಡಿತದ? ಮೊದಲೇ ದುಡಿಲಾರ ಮಗ ಅದ. ಏನು ಮಾಡ್ತೀವ? ಸಾಕಾಗ್ಯದ. ಏನು ಚಿಂತೆ ನನಗ್ಯಾರ ಮನಿ ಮಾಡ್ಲಕತ್ ನೋಡು. ನಿಮ್ಮ ಮಗ ದೊಡ್ಡದಾಯ್ತು. ಏನಿಲ್ಲ ನೋಡ್ರಿ ಕೂತೀನಿ. ಮಗ ಬಂದು ಉಂಡೋಯ್ತು. ಹಾ ಉಂಡನ್ರಿ. ಇವತ್ತು ಬಾಳ ಖುಷಿ ಆಯ್ತು ನೋಡ ನನಗ. ನನ್ನ ಮಗ ₹100 ದುಡ್ದು ನನ್ನ ಕೈಯ ತಂದು ಕೊಟ್ಟ. ಹೌದ್ರಿ ನನಗೂ ಬಾಳ ಖುಷಿ ಆಗ್ಯದ್ರಿ. ಉಂಡಗನೆಲ್ಲ ಹೊಡ್ತಮ್ಮ. ಹಾ ಉಂಡೋಗ್ಯಾನ್ರಿ. ಏನ್ ಖುಷಿ ರೀ? ಅವ ದುಡ್ಡು ತಂದಾತ್ ಮಾಡ್ರಿ. ಯಾರ ಕೊಟ್ಟಿರ್ತಾರ ಇಸ್ಕೊಂಡ್ ಬಂದಿರ್ತಾನ ದೋಸ್ತರ ಬಲ್ಲಿ. ಏನ್ ಬಾರಿ ಹೇಳಲ್ಕತ್ರು. ಏನ್ ₹1,00,000 ದುಡ್ಡು ತಂದಂಗ. ನಮ್ ಎತ್ಗಳು ನೋಡ್ರಿ ಗೆದ್ದು ಬಂದು ಒಂದ್ ತೊಲಿ ಬಂಗಾರ. ಅದಕ್ಕತ್ತಾರ ಖುಷಿ. ಗೆದ್ದು ಬತ್ತು ಬಹಳ ಖುಷಿ ಆಯ್ತು. ನನ್ ಗೊತ್ತಿತ್ತು ನಮ್ಮ ರಾಮ ಸಲಗ ಎಲ್ಲಾದ್ರೂ ಗೆಲುವೇ ತರ್ತಾವ ಅನ್ನೋದು. ಸೋಲ್ ಅನ್ನೋದು ಜಾಯ್ಮಾನ್ದಾಗೆ ಇಲ್ಲ. ಆದ್ರ ಈ ಶೆಟ್ಟಿಗೆ ಎಲ್ಲಿ ನಾನು ₹100 ಕೊಟ್ಟಿದ್ದು ನೋಡಿ ಗಿಡನೇನು ಮೊದಲೇ. ಯಾಕಂದ್ರೆ ಶೆಟ್ಟಿ ಕಣ್ಣು ಹದ್ದಿನ ಕಣ್ಣಿದ್ದಂಗ. ಎಳದ ಗೌಡ್ರಿಗೆ ಒಯ್ದು ಚುಚ್ಚತಾನ ಗೊತ್ತಾಗಲ್ಲ. ಯಾಕಂದ್ರೆ ಬಾ ಏನೋ ಆ ಥರ ಚಾಡ ಚುಚ್ಚಿ ಚೋಡತ್ತಿತ್ತಾನವ. ಆಯ್ತಾಯ್ತು ಶೆಟ್ಟಿ. ಯಾಕ ಏನೇನು ಬಡಾಡ್ತೀರ? ಹಂಗೇನಿಲ್ರಿ. ನಮ್ಮ ರಾಮ ಸಲಗ ಗೆದ್ದು ಬಂದದಲ್ರಿ, ಅವಾಗ ಬಿ ಹಿಂಗೆ ಗೆದ್ದಿತ್ತಲ್ಲ ತೇಕಿಸಿನ್ ಗುಣಗಾರ ಹಾಕತ್ತಿದ್ದೆ. ಅವ್ರು ಯಾವಾಗ್ಲೂ ಗೆದ್ದು ಬರ್ತಾರ್ರಿ. ಅವ್ರ ಗೆದ್ದು ಬರ್ಲಾರ್ದು ಏನ್ ಮಾಡ್ತಾರ್ರಿ? ನಮ್ಮ ರಾಮ ಸಲಗದಾಗ ಸೋಲ್ ಅನ್ನೋದೇ ಇಲ್ರಿ. ಯಾವತ್ತು ಗೆಲುವನ್ನೇ ಅದ್ರಿ. ಎತ್ತಿದ ಕೈ ಆದ್ರಿ ನಮಗ ಗೊತ್ತಾದ್ರಿ. ಶೆಟ್ಟಿ ಅದ ಏನ್ ಹೇಳ್ತಿ ಬರೇ ಚಂತಾನ? ಶೆಟ್ಟಿ ನಮ್ಮ ರಾಮ ಸಲಗ ಏನ್ ತಿಳ್ಕೊಂಡಿನಿ? ಇಡೀ ನೆಲೋಗಿ ಊರಾಗೆ ಏಕ್ ನಂಬರ್ ಮೆರೆದಿ ಎತ್ಕೊಳ್ಳೋದವ. ಬೆಳೆಸಿನ್ರಿ ಹಂಗ ಬೆಳೆಸಿದತ್ತೆ ನಿನ್ಗೆ ಇಟ್ಕೊಂಡಿರ್ಬೇಕಲ್ಲ. ಮತ್ತ ಎಲ್ಲೇ ಆದ್ರೂ ನಮ್ ಊರಾಗ ನೆಲೋಗಿ ಊರ ಅಂತ ಎತ್ಕೊಳ್ಳಿ ಎಲ್ಲಿ ಅವು. ನಾ ಬೆಳೆಸಿದ್ಲ ಅಂದ್ರೆ ಏನ್ ಇರ್ತಿದ್ರು? ಅದಕ್ಕೆಪ್ಪ ನೀ ಬೆಳೆಸ್ತಿ ಅಂತೇಳಿ ನಿನ್ ಇಟ್ಕೊಂಡೇವು. ಇಲ್ಲಾದ್ರ ನಿನಗ ವರ್ಷಿಗೆ ₹2,00,000 ಕೊಟ್ಟು ಇಟ್ಕೊಳ್ಳಂತ ಜರತ್ ಏನಿತ್ತು? ಕೊಟ್ರ ಅಂತೇಳಿ ಆ ಕಡೆ ಮಾಡಿದ್ರ ನಡೆಯಲ್ರಿ. ನೀಯತ್ತೆ ದುಡಿತೈತೆ ಇಟ್ಕೊಂದಿವಲ್ಲ ಅದು ಹೋಲಿ ಬಿಡು. ಒಂಟ ಎತ್ಕೊಳ್ಳವ ನಾ ಹೋಗ್ತಿದ್ರಿ. ಅವೆಲ್ಲ ಅಲ್ಲಿಗೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡು. ನಮ್ಮ ರಾಯಣ್ಣ ಕರ್ಕೊಂಡು ಹೋಗ. ಅವನು ಅಂಪ್ಲಿ ಹಚ್ಚತ್ತೇಳ್ರಿ. ಅಂಪ್ಲಿ ರೀ
ಕೆಂಪಲಿ ಹಚ್ಚತ್ತೇಳ್ರಿ ಎಲ್ಲಾ ಹೇಳಿನ್ರಿ ಬ್ಯಾಜದವ್ರಿಗೆ ಹೇಳಿನಿ ಎಲ್ಲಾ ಹೇಳಿನ್ರಿ ಏನೇನ್ ಊದಿಸ್ತಾ ಬಾರಿಸ್ತಾ ಚಂದಾಗಿ ನೋಡ್ತೊಂಬರಿ ದಾರು ಹೇಳ್ಯಾರಿ ಆ ದಾರು ಅಂಗಡಿಯವನಿಗೆ ಫೋನ್ ಮಾಡಿ ಹೇಳ್ತೀನಿ ಒಂದ್ ಬಾಕ್ಸ್ ಮೆರವಣಿಗೆ ಚಂದಾಗಿ ಮಾಡ್ರಿ ಕುಡ್ದು ಮಾಡಿ ಎಲ್ಲಾರ ಏನ್ರ ಮಾಡ್ಕೊಂಡ್ರಿ ಮತ್ತ ನೋಡ್ರಿ ತಿಂಡಿಲೇ ಮಾಡ್ತೇವ್ರಿ ಆಯ್ತಾಯ್ತು ಡಬಲ್ ಖುಷಿ ನನ್ನ ಮಗ ದುಡ್ಡು ಕೊಟ್ಟು ಬಂದಿದ್ದು 100 ರೂಪಾಯಿ ಎತ್ಕೊಳ್ ಹಾರಿಸಿ ಬಂದಿದ್ದು 100 ರೂಪಾಯಿ ಡಬಲ್ ಖುಷಿ ಅದ ಇವತ್ತು ಏನೇನ್ ಕಮ್ಮಿ ಇಡಬೇಡ ನೀವು ಒಟ್ಟೆ ನಿಮ್ಮ ಮಗನ ಬಗ್ಗೆ ದುಡಿದು ತಂದು ಕೊಟ್ಟನಂತೇಳಿ ಈ ಮಾತು ಒಟ್ಟೆ ಅನ್ಬೇಡ್ರಿ ನೀವು ಅವ ಎಲ್ಲಿಯೂ ತಂದಾನೋ ನನಗ್ ಗೊತ್ತಿರ್ತದ ಅದು ಎಲ್ಲಾರ ದೋಸ್ತರು ಕೊಟ್ಟಿರ್ತಾರ ತಂದಿರ್ತಾನ ಆಯ್ತು ದಿನ 2 ದಿನ 3 ದಿನ ಟೈಮಿಂಗ್ ಅದ ನಮಗೆ ನೋಡಲ್ರಿ, ಎಲ್ಲಿ ಹೋಗಲ್ಲ ಮಗ ನಾನು ನೋಡ್ತೀನಿ ನೋಡಮ್ ಹಾ, ಹೋಗಿ ಬರ್ತಾರಿ ನಾ ಹೋಗ್ ಎತ್ಕೊ ಇದು ಮಾಡ್ಕೊ ಅಕ್ಕ ಶೆಟ್ಟಿ ಹಿಂಗಲ್ಲಕತ್ತಲ್ಲ ಅವ್ ಇನ್ನೇನ್ ತಂದ್ರಿ ಹೇಳ್ರಿ ಅವ್ನ್ ತಲೆ ಸುದ್ದಿಲ್ರಿ ಏನಾರೇ ಬಡಬಡಸ್ತಾನ್ರಿ ಶೆಟ್ಟಿದೇನ್ ತಲೆ ಹಾಕೊಂಡ್ ಕುಂದಿರ್ತೀರಿ ನೀವು ನೀಗಿ ಕೊಟ್ಟಿದ್ದೇನ್ ರೊಕ್ಕ ಅವನಿಗೆ ಎಲ್ಲಿದ್ರಿ ಟೀಚರ್ ಕಿಲ್ಲಿನ ನೀವೇ ತಗೊಂದಿರಲ್ರಿ ನನ್ನ ಬಲ್ಲಿ ಎಲ್ಲಿ ಬರ್ಬೇಕ ನನ್ನ ತಂಬಾಕ್ ತಿನ್ನಕ್ರ ತಂಬಾಕ್ ಚೀಲ್ದಾಗ ಅದಾವ ಕುಳ್ರ ಒಂದೇ ನೀ ಕೊಟ್ಟಿದ್ದಕ್ಕೆ ಏನ ಗೊತ್ತಾಯ್ತ ತಗೋ ಸೀದಾ ಹೊರಗೆ ಹಾಕ್ಬಿಡ್ತೀನಿ ನನಗ ನಾ ಏಟ್ ಅದೀನಿ ಇಟ್ಟಿ ಅದೀನಿ ಹಾ ನನ್ನ ಕೈಯಿಂದ ಕಾರ್ಬಾರ್ ನೀವ್ ಕಸ್ಕೊಂಡಿರಿ ಅವ ರೊಕ್ಕ ತಂದು ಕೊಡೋಣ ಸೀದಾ ಬಕೆಟ್ನ ಹಾಕಿ ಹೋಗಿ ಸೀದಾ ಓಡೋಗನವ ಅದು ನನಗ್ ಸ್ವಲ್ಪ ಇನ್ನ ಅದ ನೋಡ್ತೀನ ನಾಳೆಗ್ ನಾಡ್ದ ನಾ 2 ದಿನ ಟೈಮಿಂಗ್ ಕೊಡ್ತೀನಿ ನೀವ್ ಅಟ್ಟಕ್ಕೂ ಪ್ಲಾನ್ ಏನ್ ಇಟ್ಕೊಂಡ್ ಕೂತೀರಿ ನೀವು ಅವ ದುಡಿಬೇಕು ಒಟ್ಟ ರೊಕ್ಕದ ಬೆಲೆ ಏನದ ಗೊತ್ತಾಗ್ಬೇಕು ಅವನಿಗೆ ದುಡಿತಾನ ಹೇಳ್ರಿ ನನ್ನ ಮಗ ಹಂಗ ಅದನ್ರಿ ದುಡಿತಾನ್ರಿ ನೋಡಕತ್ತಿಲ್ಲ ನಿಮ್ಗ್ ಗೊತ್ತಿಲ್ರಿ ನನ್ನ ಮಗ ದುಡಿತಾನ ಅವ ದುಡ್ದಿಂದ್ರ ರೊಕ್ಕ ಬಕೆಟ್ನ್ಯಾಗ ಹಾಕ್ತಿಲ್ಲ ಅವ ಎಲ್ಲಿ ಕೊಟ್ಟನ ಅದು ಸ್ವಲ್ಪ ನನಗ ಉಳಿಲಿಕ್ಕತ್ತೈತಿ ಗಪ್ಪ ಕೂತೀನಿ ಇಲ್ಲಿ ನೋಡ್ತೀನಿ ನಾ ನಾಳೆಗ ಅದನ್ನ ಓ ಚಾಗಿ ಮಾಡ್ಕೊಂಬ ಗಿಡ ನಳಿ ಕುದಿರ್ತೀನಿ ಇವನಿಗೇನ್ ಡೌಟ್ ಗಿಟ್ ಬಂದದೇನು ಈ ಮಗ ಶೆಟ್ಟಿ ಹೊಟ್ಟೆ ಸುಮ್ ಕುಂದ್ರುದಿಲ್ಲ ಹದ್ದಿನ ಕಣ್ಣಿದ್ದಂಗ ಶೆಟ್ಟಿವು ಎಲ್ಲಿ ಹೇಳ್ತಾನ ಏನ್ ಮಾಡ್ತಾನ ನೋಡ್ದಂಗ್ ಕಂಡನ ಅದಕ್ಕೆ ಹಿಂಗ್ ಡಬಲ್ ಮಿನಿ ಮಾತಾಡತಾನ ಏನ್ ಮಾಡ್ಲಿ ನಾಳೆಗೆ ಎಲ್ಲಿ ಕೂಡ್ಲಿ ನಾವು 2-3 ದಿನ ರೀ ನಮ್ ದೋಸ್ತರ ಬಲ್ಲಿ ರೊಕ್ಕ ಇಸ್ಕೊಟ್ಟೆ ಊಟ ಕೊಡ್ಬೇಕಾದ್ರೆ ನಮ್ಮ ಅಪ್ಪರ ಕರಾರ್ ಮಾಡ್ಯಾನ ಮೊನ್ನೆ ನಮ್ಮ ಅವ್ವ ಕೊಟ್ಲು ಹಿಂದಿನ ದಿವ್ಸ ನಮ್ಮ ದೋಸ್ತ್ ಕೊಟ್ಟ ಇವತ್ತು ಹೆಂಗ್ ಮಾಡ್ಬೇಕು ಇಲ್ಲದ ನಮ್ಮ ದೋಸ್ತ ಯಾಕೆ ದೋಸ್ತ್ ಏನ್ ನಡ್ದದ ಏನಿಲ್ಲಪ್ಪ ಖುಷಿ ಅದ ಗೋಳೆ ಹಾಕಬೇಕು ಒಂದ್ ಜರ ಹೆಲ್ಪ್ ಮಾಡ್ಬೇಕಾಗಿತ್ತಲ್ಲ ಏನಪ್ಪ ಏನ್ ಹೆಲ್ಪ್ ಮಾಡ್ಬೇಕು ಏನೂ ಇಲ್ಲ ಒಂದ್ 100 ರೂಪಾಯಿ ಹರ್ಕ ತೆಗಿದ್ದು ಅದಕ್ಕೆ 100 ರೂಪಾಯಿ ಹೆಲ್ಪ್ ಆದ್ರ 100 ರೂಪಾಯಿ ನಾ ಸುಮ್ ರೊಕ್ಕ ಕೊಡಲ್ಲ ಯಾರಿಗೂ ಹಂಗ ನಾಳೆ ಕೊಡ್ತೀನಿ ದೋಸ್ತ್ ಹಿಂಗ್ಯಾಕ್ ಮಾಡ್ತಿ ಇಲ್ಲ ಹಂಗ ಕೊಡಲ್ಲ ಇದಿಟ್ಟು ಖುಷಿ ಅದ ಇಟ್ಟು ಗೋಳೆ ಹಾಕು ತಂದು ಮುಳ್ಳಪ್ಪಳು ಚುಚ್ತಾವ ರೊಕ್ಕ ಸುಂಬತ್ತದ ಕೊಡ್ತೀನಿ ನಾಳೆಗೆ ಸುರಿದ್ರೆ ರೊಕ್ಕ ಬರ್ತದ ನಾಳೆ ಕೊಡ್ತೀನಿ ಕೊಡಲ್ಲ ಹೊಟ್ಟೆ ಎಸಿಲಾಗತ್ತದ ಸುಮ್ ಬರ್ತಾನ ಹಾಕು ಇಟ್ಟು ಗೋಳೆ ಹಾಕಿ ಬಂದ್ ರೊಕ್ಕ ತಗೊಂಡೋಗ ನನ್ ಬಲ್ಲಿ ಇದೇಟ್ರು ತಗೋ ಬಡ ಮಾಡ್ತೀನಿ 100 ರೂಪಾಯಿ ಕೊಡ್ಬೇಕು ನೋಡ ಏನ್ ಮಾಡ್ಬೇಕಿದು ಮುಳು ಚೂಸ್ತಾವು ಅವ್ನು ಇಟ್ಟಿರ್ತಾವ ಇದಕ್ಕೆ ಏನ್ ದೊಡ್ಡ ಕುಸಿಬಿ ತಾಳೆ ಹಾಕೋದೇನ್ ದೊಡ್ಡ ಇಂಥ ವೇಟ್ ಮಾಡಿಲ್ಲ ನಾ ಹಾಕಿನ ಹೇಳಿದ್ರೆ ಅಂತೇಳಿ ದೋಸ್ತ ಆಯ್ತು ನೋಡೋದು ಈ ಕಡೆ ಎಲ್ಲ ಹಾಕಿ ನೋಡು ದೋಸ್ತ ಹಾ ಇಲ್ಲಿ ಪಾರ ಇಲ್ಲ ಎಲ್ಲ ಹಾಕಿ ನೋಡು ಹಾ ನಿನ್ ಪಗಾರ 100 ರೂಪಾಯಿ ಕೊಡ್ತೀನಿ ನೋಡಪ್ಪ ಇದ್ ಕೆಲ್ಸಕ್ಕೆ 100 ರೂಪಾಯಿ ಆಯ್ತು ನೋಡು ಆಯ್ತು ಕೊಡು 100 ರೂಪಾಯಿ ಕೊಡು ಮರಿ ಹೊಟ್ಟೆ ಎದಕ್ಕ ರೊಕ್ಕ ಎದಕ್ಕ ಅರ್ಜೆಂಟ್ 100 ರೂಪಾಯಿ ಐತೆ ಅಂದು ದುಡ್ಲಾರ್ದವ ಇಲ್ಲ ಅಲ್ಲಿ ನಮ್ ದೋಸ್ತ ಹರ್ಕ ತೆಗ್ಯದ ಅದಕ್ಕೆ ದೋಸ್ತು ಗರಣಾಗ ದೋಸ್ತು ಕೊಡ್ಬೇಕಾ ಅದ್ರ ಸಂಬಂಧ ಆಯ್ತು ದಿನ 100 ರೂಪಾಯಿ ಕೊಡ್ತೀನಿ ದಿನ ನಾ ಹೇಳಿ ಕೆಲಸ ಮಾಡು ನೋಡಿ ನಾಳೆ ಮತ್ತೆ ಇವತ್ತಿನ ಒಂದ್ ದಿನ ಸಾಕು ಮತ್ ನಾಳೆ ವಿಚಾರ ಮುಂದ್ ಮಾಡುದು ಆಯ್ತು ಹೋಗಿ ದಿನ ದುಡ್ದು ರೊಕ್ಕ ತಗೊಂಡು ನನ್ ಬಲ್ಲಿ ಬೇಕಾರ ಹಾ ಹೋಗ್ರಲ್ಲ ಹೋಗ ನಮ್ಮ ಅಪ್ಪ ಬರಬ್ಬರಿ ಆದ್ರೆ ಈಗ ನೋಡಿ ಇಟ್ಟು ಹೈರಾಣದ ಇದು ದಗದ 100 ರೂಪಾಯಿ ದುಡಿಬೇಕಾದ್ರೆ ಇಟ್ಟು ಕಷ್ಟ ಅದ ಎಲ್ಲಿ ಬೇಕಾದ್ರೆ ಮುಗಿತಲ್ಲ ಮರ ಹೋಗುತ್ತೆ ಎಲ್ಲ 100 ರೂಪಾಯಿ ದುಡಿಬೇಕಾದ್ರೆ ಇಟ್ಟು ಹೈರಾಣದ ಇದು ಇನ್ನೂ 1,000 ರೂಪಾಯಿ ಸುಮ್ಮ ಹಾಳು ಮಾಡ್ತಿದ್ದೆ 100 ರೂಪಾಯಿ ದುಡಿದಿಟ್ಟು ಇದು ಇವತ್ತು ಗೊತ್ತಾಯ್ತು ನನಗೆ ಮೇಡಮ್ ಊಟ ಮಾಡಮ್ ಹೋಗಿ ಅವನು ಮಾಡ್ಬಾರ್ದಪ್ಪ ಇಂಥ ಕೆಲಸ 100 ರೂಪಾಯಿ ರೊಕ್ಕ ದುಡಿಬೇಕಾದ್ರೆ ಎಷ್ಟು ಶ್ರಮ ಪಡ್ಬೇಕಂತ ಇವತ್ತು ಬುದ್ಧಿ ಬೆಟ್ಟಿಗೆ ನನಗೆ 100 ರೂಪಾಯಿ ಬೆಲೆ ಈ ಪರಿ ಮುಳ್ಳು ಕೈ ತುಂಬ ಹರ್ಕೋಬೇಕು ಇಟ್ಟು ಹೈರಾಣ ಆದತ್ ನನಗೆ ಗೊತ್ತಾಗಲಿಲ್ಲ ಮೊದಲೇ ದಿನ ಅವನು ದೋಸ್ತ ದುಡ್ಕೊಡಿ 1,000-10,000 ಗಟ್ಲೆ ಅವನು ಪಾರ್ಟಿ ಎತ್ತೆ ಮಾಡಿದೆ ಇಲ್ಲ ಮೇಡಮ್ ಎಲ್ಲಿ ಹುಡುಕ್ಬೇಕ್ರಿ ನಿಮಗೆ ಎಲ್ಲ ಕಡೆ ಹುಡ್ಕಾಡ್ ಬಂದ
ತಂದ್ರ ಮನಿಗೆ ಎಲ್ಲಾ ತಂದ್ ಮೆರವಣಿಗೆ ಮಾಡಿ ಎಲ್ಲಾ ತಂದ್ ಗೂಟಿ ಕಟ್ಟಿದೇವ್ ನೋಡ್ರಿ. ಯಾಕ ನನ್ನ ಮಗನೇ ಬಂದಿಲ್ಲ ಪತ್ತೇನಿಲ್ಲ. ಅವ ಎಲ್ಲಿ ಬರ್ತಾನ್ರಿ? ಎಲ್ಲಾರ ಹೋಗಿರ್ಬೇಕು ದೋಸ್ತರ ಬಲ್ಲಿ ಸರಿಯಾಗಿ ತಿರ್ಗಿಳಕೋತ. ಬರಪ್ಪ ರಾಯಣ್ಣ. ರೊಕ್ಕ ತೊಗೊಂಬಂದ್ಯಪ್ಪ ಊಟಕ್ಕೆ ಹೋಗಿ ಬರ್ತೀನಿ. ಎಲ್ಲಿ ಅವ್ರ ರೊಕ್ಕ? 100 ರೂಪಾಯಿ ತಂದ್ಯಪ್ಪ. ಎಲ್ಲಿ ತಂದ್ಯಪ್ಪ 100 ರೂಪಾಯಿ? ಮೈ ತುಂಬ ಎದ್ರ ಮುಳ್ಳಗೆ ಚಡ್ಡಿ ಹ್ಮ್. ಅಲ್ಲಿ ಬಕೆಟ್ ತಗೊಂಬೋ. ದಮ್ ಇಡ್ರಿ ತರ್ತ. ಯಾರು ಹೋಗಿರಪ್ಪ ಬಕೆಟ ಹೊಲಕ್ಕೆ ಹಾಕ್ತಾರ ಬಕೆಟ್ನ ರೊಕ್ಕ ಹಾಕರ್ಕ. ಏಪ್ಪ ಎಟ್ರ ಹುಚ್ಚದಿನಿ ನೀವು ಅಪ್ಪಗೆ ಹುಚ್ಚತಿ ಅಂತ ಅಲ್ಲಿ ಹೈರಾಣ ಕುರ್ಸಿ ಬಿ ಹೊತ್ತು ಪೇಸಿಂದ 100 ರೂಪಾಯಿ ದುಡ್ಕೊಂಬಂದಿನಿ ಬಕೆಟ್ನ್ಯಾಗ ಹಾಕತ್ತ. ಈ ಬುದ್ಧಿ ಬತ್ತ ನಿನಗ? ಇಲ್ಲಿ ನೋಡ 100 ರೂಪಾಯಿ ನಿಂದ್ರು ಈಗ ಬುದ್ಧಿ ಬತ್ ನಿನಗ? ಇಷ್ಟನ ಬಕೆಟ್ನ ಹಾಕನ ಓಡಾನ ಓದ್ತಿಲ್ಲ, ಹಾಕನ ಹೋಗನ ಓದ್ತಿಲ್ಲ. ಅವು ಎಲ್ಲಿ ತಂದಿ ರೊಕ್ಕ ಕೊಯ್ ಬೇಡ. ಅವು ಮೊದಲು ಎಲ್ಲಿ ತಂದ್ ಹೇಳು. ತಂದಿದ್ದೆಪ್ಪ. ಯಾ ದುಡಿಯೋದು ಎಲ್ಲಿ ಬರ್ತಾವ ರೊಕ್ಕ ಏನ್ ಬರ್ತಾವ ಅನ್ನೋದು ಗೊತ್ತಾಯ್ತಿಲ್ಲ. ಇಲ್ಲಿ ಕೇಳ್ರಿ ಇಲ್ಲಿ, ನಾವತ್ ಏನ್ ಅಂದಿದ್ ನಿಮಗ ದುಡ್ಕೊಂಡ್ ಬಂದಾನಂದ್ರಿ. ಇವ ಇಲ್ಲಿ ದುಡಿತಾನ ಬಿಡ್ರಿ, ಯಾರ ಕೈಲಿ ಇಸ್ಕೊಂಡ್ ಬಂದಿರ್ಬೇಕಂತ ಹೇಳಿದ್ರಿಲ್ಲ. ನನಗ ಆಯ್ತು ರೊಕ್ಕ ಹಾಕ ಬಕೆಟ್ನ ಹಾಕು ಮನಿಗ್ ಹೋಡಿಗೇನ ಒಮ್ಮೆ. ಅದು ನಿಜ ಐತಿಲ್ರಿ ಇವತ್ತ? ನಿಜ ಆಯ್ತು, ಹೇಳಿದ ಪ್ರಕಾರ ನಿಜ ಆಯ್ತು. ಇವತ್ತು ಬ್ಯಾಂಡ್ ಹೇಗ್ಯದ ನೋಡೋನಿಗೆ. ಇಸ್ಕೋರಿ ಅವ್ರ ರೊಕ್ಕ ಇಸ್ಕೋರಿ ಮೊದಲ. ಅವ್ರ ರೊಕ್ಕ ಇಸ್ಕೋರಿ ಮೊದಲ. ಅಲ್ಲೇ ಕೊಡಲಕ್ಕವ ನೀರಾಗ ಹೋಗಿತ್ನಂದ್ರ ಕೊಡಲೆಪ್ಪ. ಏ ಇಲ್ತಾ ಇಲ್ಲಿ ನನ್ನ ಬಂತ ನೀರಾಗ ಹೋಗಿ ಬಿಡ್ತಾ ಇಲ್ಲಿ. ಮೈ ತುಂಬಾ ಮುಳ್ಳು. ಏ ನೀ ಮೈ ತುಂಬಾ ಮುಳ್ಳು ಚುಚ್ಚದಕ್ಕೆ ನಿನಗ್ ಬುದ್ಧಿ ಬಂದದ. ರೊಕ್ಕ ತ ಮೊದಲ. ರೊಕ್ಕಿನ ಬೆಲೆ ಏನು ಅನ್ನೋದು ಗೊತ್ತಾಗ್ಬೇಕಾಗ್ಯದ. 100 ರೂಪಾಯಿ ತಾ ಇಲ್ಲಿ. ಇಲ್ಲಿ ಅವ್ನಿಗೆ ಬ್ಯಾನ್ ಆಗ್ಯದ. ಈಗ ರೊಕ್ಕ ಹೋಗಿ ನೀರಾಗ ಹೋಗಿ ಅಂತಾಗೆ ಹೋಗಿತ್ತಿದವ. ಈಗ ಅರಿವು ಆಗ್ಯದ ಅವನಿಗೆ. ಎಲ್ಲ ಇಷ್ಟ ಏನ್ ಹತ್ತ ಮೆಟ್ಟಿಗೆ ಹತ್ತದ. ಆ ಟ್ರ್ಯಾಕ್ಟರ್ ತಗೊಂಡು ಹೊಲಗಳ ತಗೊಂಡು ಒಟ್ಟು ರಬ್ ಮಾಡ್ಸೋನ್ ಕೈಲಿ. ಏ ಇವ್ನಿಗೆ ಟ್ರ್ಯಾಕ್ಟರ್ ಕೊಡಲ್ರಿ ನಾ. ಒಟ್ಟೆ ನೀವು ಬೇಯಲಕ್ಕ ಟ್ರ್ಯಾಕ್ಟರ್ ಎಲ್ಲರ ಮಾರದ್ನಂದ್ರ ಏನ್ ಮಾಡದ್ರಿ? ಶೆಟ್ಟಿ ಎಲ್ಲಾ ಜವಾಬ್ದಾರಿ ಬಂದೈತಿ ಈಗ ಅವನಿಗೆ. ಜವಾಬ್ದಾರಿ ಬಂದ್ರು ಹೊಲದಾಗ ಆಳ್ಗಳ ದುಡಿಲಿ 1 ತಿಂಗಳ ಅಲ್ಲಿ ಟ್ರ್ಯಾಕ್ಟರ್ ಕೊಡ್ತೀನಿ ಅವನಿಗೆ. ಹೋಗಿ ಏನ್ ಮಾಡ್ತಿ ಮಾಡ ಕೂಡ ಕರ್ಕೊಂಡ್ ಹೊಲಕ್ ಹೋಗಿ ಏನಿಗ ಹೊಲಕ್ ಹೋಗಿ ನೀರ್ ಉಡ್ಸಲ್ ಕಳಿಸ್ತೀನಿ ಅಲ್ಲಿ. ಬಕೆಟ್ ತಗೊಂಡ್ ನಡಿ ಅಲ್ಲಿ ಮನಿಗ್ ಹೋಗಿ ನಡಿ. ದನಗಳಿಗೆ ಒಟ್ಟು ನಾವು ನೀರ ಮಾಡಿ ಹೆಂಡಿ ಕಸ ಮಾಡು ಮೊದಲ. ಶೆಟ್ಟಿ ಅವ್ನ್ ಬನ್ನಿ ಅವ್ನಿಗೆ ನಡಿ ಅಲ್ಲಿ ಹೆಂಡಿ ಕಸ ಮಾಡಾಕತ್ತೀನಿ ನಡಿ ಮೊದಲ. ಯಾಕೋ ಬೇಕಿಟ್ಟ ಹೊಂಟಿದಾರ? ಏ ದೋಸ್ತ ದನಗಳು ನೀರಾಗ ಕುಡಿಸ್ಬೇಕು ಟೈಮ್ ಆಗ್ಯದ ಹಕ್ಕಿನ ಜರ. ಏನು ಅವಾಗ ಮತ್ತ ನನ್ನ ಬಳಿ 100 ರೂಪಾಯಿ ಕೆಲ್ಸಕ್ ಬರ್ತಿದ್ದಿ. ಬೇಕಿಟ್ಟ ಅದು ಜವಾಬ್ದಾರಿ ಜರ ಬಂದಂಗ ಕಾಣದ ಏನಲ್ಲ ಜರ ನಿನಗ? ಚಂದ ಮಾಡ್ಕೊಂಡ್ ತಿನ್ಬೇಕಪ್ಪ. ಎಲ್ಲ ಎತ್ಕೊಳ್ಳೋದು ಉಪವಾಸ ನೀರು ಕುಳ್ಳಿ ಎಲ್ಲ ಹೈರಾಣಕ್ಕ. ಇಟ್ಟು ದಿನ ಸುಮ್ನೆ ಮಂದಿ ದೋಸ್ತರ ಜೋಡಿ ಕುಡ್ಕೆ ಬರೇ ಪಾರ್ಟಿ ಮಾಡಿದೆ, ಪಿಕ್ಚರ್ ನೋಡಕ್ ಹೋದೆ, ಇದೇ ಮಾಡ್ಕೋತ ಕೂತಿದೆ. ಇವತ್ತು ನನಗೆ ಒಂದ್ ಜರ ಬುದ್ಧಿ ಬೆಟ್ಟಿಗ್ಯದ. ಏನ್ ಮುಳ್ಳಪ್ಪಲ್ಲ ನೀನ್ ಬಲ್ಲಿ ಹೊಲ್ದಾಗ ಕೆಲಸ ಮಾಡ್ದಾಗ ಏನ್ ಪಾಡೆ ತುಚ್ಚ ಅವನು. ನಮ್ಮ ಅಪ್ಪ ಏನು ಹುಚ್ಚದ ಬರೇ 100 ರೂಪಾಯಿ ಹೋಗಿ ನೀರಾಗ ಹಾಕತ್ತ. ಚಂತನ ಅವತ್ತು ಹೈರಾಣ ತಂದಿನಿ ಇಲ್ಲಿ ನಿನ್ ಬೆಲೆ. ನನ್ನ ಬಳಿ ತಂದಿದ್ ಮತ್ತೆ ದುಡ್ದ್ರೆ ಕೊಡ್ತಾರ. ಅದ್ರ ದುಡ್ದಿ ಬೆಲೆ ಗೊತ್ತಾಗಬೇಕಲ್ಲ. ರೊಕ್ಕದ ನೀನು ಸುಮ್ಮ ಸಿಕ್ಕಂಗ ಹಾಳು ಮಾಡ್ಲತ್ತಿದ್ದಿ. ಅದಕ್ಕೆ ನಿಮ್ಮ ಅಪ್ಪ ನಿನಗೆ ಹೇಳನವ ಗೊತ್ತಾಗಬೇಕಲ್ಲ. ನಿಂದ ರೊಕ್ಕದ ಬೆಲೆ ಗೊತ್ತಾಗಬೇಕಲ್ಲ ನಿನಗ. ಸುಮ್ ರೊಕ್ಕ ಸಿಕ್ಕಂಗ ಅದನ್ನ ಸಿಕ್ಕಂಗ ದಾರಿ ಮಾಡಿದ್ರೆ ಹೆಂಗ? ಬರೀ ನಮ್ದೇ ರಗಡ್ ಹೊಲ. 10 ಮಂದಿ ದುಡಿತಾವ ನಮ್ಮ ಹೊಲದಾಗ ಆಳ್ಗಳು. ನಮ್ಮ ಅಪ್ಪ ರಗಡ್ ಗಿಣಿಗೆ ಹೇಳ್ದ ನನಗೆ ಬರೇ ಮೇಂಟೆನೆನ್ಸ್ ಮಾಡ್ಕೊತ ಹೋಗು ಅಂತೇಳಿ. ನಾವು ಮಾಡ್ಲಾರ್ಕೇನಿದ್ರ ನಿನ್ ಬಲ್ಲಿ ಬಂದ್ ಕುಸ್ಬಿ ಹೊರದ್ ಹತ್ತಾನೆ. ಮತ್ತವ್ರ ಬಲ್ಲಿ ದುಡಿದು ರೊಕ್ಕ ತಂದಾಗಿ ಅದ್ ರೊಕ್ಕದ ಬೆಲೆ ಗೊತ್ತಾಯ್ತು, ಮನೆಯದ ಬೆಲೆ ಗೊತ್ತಾಯ್ತು ನಿನಗ. ಅಂದ್ರೆ ಜಾಣ ಆಗಿದಿ, ಹುಷಾರಾಗಿದಿ, ಮಾಡಿನ ಚಂದ ಮಾಡ್ಕೋತ ಉಣ್ಕೋತ ಚಂದಿರು. ಹುಷಾರಾಗಿದ್ದೀನಿ ಎಲ್ಲ ಕಡೆ ಚಂದ ಮಾಡಿನ. ಲೇಟ್ ಮಾಡಿದ ಹೋಯ್ ಬಾ ಜವಾಬ್ದಾರಿ ಬಿದ್ದುದ ಈಗ ಹೆಂಗು ಬೇನಿಗೆ ಮಾಡು. ನಮಸ್ಕಾರ ನನ್ನ ಅಣ್ಣ ತಮ್ಮದರಿಗೆ. ನೋಡ್ರಿ, ಒಂದು ಕಿರುಚಿತ್ರ ಮಾಡಿದೆವು. ಮಗ ಯಾವ ರೀತಿಯಿಂದ ತಾಯಿ ತಂದಿ ದುಡ್ದಿದ್ದು ದುಡ್ಡ ಯಾವ ರೀತಿದಿಂದ ಒಯ್ದು ಮೋಜು ಮಸ್ತಿ ಪಾರ್ಟಿ ಅಂಥೇಳಿ ಹಾಳು ಮಾಡ್ತಾನ. ಹಂಗೆ ಅದಕ್ಕಾಗೆ ಒಂದು ವಿಡಿಯೋ ಮಾಡೇವು. ಯಾವತ್ತೂ ಹೇಳ್ತೀನಿ ರೀ ನನ್ನ ಅಣ್ಣ ತಮ್ಮದೇರೆ, ತಾಯಿ ತಂದಿ ದುಡ್ದಿದ್ದು ಒಯ್ದು ಹಾಳು ಮಾಡೋ ದಂಧೆ ಮಾಡಬೇಡ್ರಿ. ಕುಡಿದು ತಿಂದು ಆಡಿ ಅದು ಆ ತಾಯಿ ತಂದಿ ಹಂಗೆ ಕಷ್ಟಪಟ್ಟು ಶ್ರಮಪಟ್ಟು ದುಡಿತಾರಲ್ಲ, ಅದು ಹಂಗೆ ನೀವು ದುಡಿದು ಅವ್ರ ಬಲ್ಲಿ ಒಂದು ಅಮೌಂಟ್ ಗೊಳೆ ಮಾಡಿಕೊಟ್ರೆ ಅಂದ್ರೆ ನಿಮಗೆ ಏನೋ ಒಂದು ಮಾಡ್ತಿರ್ತಾರೆ, ಏನೋ ಒಂದು ಸಾಧನೆ ಮಾಡ್ತಾರೆ, ನಿಮಗೆ ಎತ್ತರಕ್ಕೆ ಬೆಳೆಸ್ತಾರೆ ತಾಯಿ ತಂದಿ. ಅದಕ್ಕಾಗಿ ತಾಯಿ ತಂದಿನ ಬೆನ್ನೆಲುವಾಗಿ ನಿಂದ್ರಿ. ಯಾಕಂದ್ರೆ ಅವ್ರು ಭಾಳ ಕಷ್ಟಪಟ್ಟು ಮೇಲ್ಗೆ ಬಂದಿರ್ತಾರೆ. ಅದಕ್ಕಾಗಿ ಹೇಳೋದು. ಅದೇ ರೀತಿಯಿಂದ ರಾಯಣ್ಣ ಅಂತೇಳಿ ನಮ್ಮ ಮಗನ ಪಾತ್ರ ಅವ ಮಾಡ್ಯಾನ. ಅದಕ್ಕಾಗಿ ಅವನಿಗೆ ಯಾಕೆ ಕಷ್ಟ ಬತ್ತು ಒಂದು 100 ರೂಪಾಯಿ ದುಡಿಬೇಕಾದ್ರೆ ಅದ್ರ ಬೆಲೆ ಏನು ಅನ್ನೋದು ಅವ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಾನ. ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ರಾಯಣ್ಣ ನೆಟ್ವರ್ಕ್ BJP ಅಂತೇಳಿ ಯೂಟ್ಯೂಬ್ ಚಾನಲ್ ಐತ್ರಿ. ಅವನ್ನ ಬೆಳ್ಸಾಕ ಟ್ರೈ ಮಾಡ್ರಿ. ನಮಸ್ಕಾರ. ಒಂದು ಲೈಕ್ ಮಾಡ್ರಿ ರಾಯಣ್ಣಗ.